ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ತಿಳಿಸಲಿಕ್ಕೆ ಹೊರಟಿರುವುದು ಲ್ಯಾಂಡ್ ಲಾರ್ಡ್ ಹಾಗೂ ಕಲ್ಟ್ ಮೂವಿಯ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ. ಮೊದಲು ಲ್ಯಾಂಡ್ ಲಾರ್ಡ್ ಮೂವಿಯ ಬಗ್ಗೆ ಮಾಹಿತಿ ತಿಳಿಸುವುದಾದ್ರೆ, ಈ ಫಿಲ್ಮ್ನ ಡೈರೆಕ್ಟರ್ ಬಂದು ಜಡೇಶ್ ಕೆ ಹಂಪಿ ಆಗಿದ್ದಾರೆ. ಹಾಗೆ ಈ ಮೂವಿಯ ಪ್ರೊಡ್ಯೂಸರ್ ಬಂದು KS ಸೂರಜ್ ಗೌಡ, KV ಸತ್ಯಪ್ರಕಾಶ್ ಆಗಿದ್ದಾರೆ. ಹಾಗೆ ಲ್ಯಾಂಡ್ ಲಾರ್ಡ್ ಮೂವಿಯ ಲೀಡ್ ರೋಲ್ ಅಲ್ಲಿ ದುನಿಯಾ ವಿಜಯ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಅವರೊಂದಿಗೆ ರಚಿತಾ ರಾಮ್, ರಾಜ್ ಬಿ ಶೆಟ್ಟಿ ಹಾಗೆ ರಾಕೇಶ್ ಅಡಿಗ ಮುಂತಾದ ಕಲಾವಿದರು ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಫಿಲ್ಮ್ನ ಎಡಿಟರ್ ಬಂದು KM ಪ್ರಕಾಶ್ ಆಗಿದ್ದಾರೆ. ಹಾಗೆ ಈ ಫಿಲ್ಮ್ನ ಮ್ಯೂಸಿಕ್ ಡೈರೆಕ್ಟರ್ ಬಂದು B ಅಜನೀಶ್ ಲೋಕನಾಥ್ ಆಗಿದ್ದಾರೆ. ಲ್ಯಾಂಡ್ ಲಾರ್ಡ್ ಫಿಲ್ಮ್ಗೆ ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಹಾಗೂ ಕ್ರೇಜ್ ಸಿಗುತ್ತಿರುವ ಕಾರಣ ಈ ಫಿಲ್ಮ್ ತುಂಬಾ ಒಳ್ಳೆಯ ಕಲೆಕ್ಷನ್ ಕೂಡ ಮಾಡುತ್ತಿದೆ. ಲ್ಯಾಂಡ್ ಲಾರ್ಡ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸುವ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆಕ್ಟರ್ ಆದಂತಹ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಲ್ಯಾಂಡ್ ಲಾರ್ಡ್ ಮೂವಿ 2ನೇ ದಿನದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ನ ಪ್ರಕಾರ ಕರ್ನಾಟಕದಲ್ಲಿ 1,15,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ನ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ಮಾಹಿತಿ ತಿಳಿಸುವುದಾದರೆ 46,50,000 ಕಲೆಕ್ಷನ್ ಮಾಡುತ್ತಿದೆ. ಲ್ಯಾಂಡ್ ಲಾರ್ಡ್ ಮೂವಿಯ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ 2ನೇ ದಿನಕ್ಕೆ 1,51,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಮೂವಿಯ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 3,25,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಇನ್ನೊಂದು ರೀಸೆಂಟ್ಲಿ ರಿಲೀಸ್ ಆದಂತಹ ಅದ್ಭುತ ಫಿಲ್ಮ್ ಆದಂತಹ ಕಲ್ಟ್, ಈ ಫಿಲ್ಮ್ ರಿಲೀಸ್ ಆಗಿ ಇಂದಿಗೆ 2 ದಿನ ಆಗಿದೆ. ಹಾಗೆ ಈ ಫಿಲ್ಮ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ ಈ ಫಿಲ್ಮ್ ನ ಡೈರೆಕ್ಟರ್ ಬಂದು ಅನಿಲ್ ಕುಮಾರ್ ಆಗಿದ್ದಾರೆ. ಹಾಗೆ ಈ ಫಿಲ್ಮ್ ನ ಕತೆ ಬರೆದವರು ಜಡೇಶ್ ಕೆ ಹಂಪಿ ಆಗಿದ್ದಾರೆ. ಹಾಗೆ KS ಸೂರಜ್ ಗೌಡ ಹಾಗೂ KV ಸತ್ಯಪ್ರಕಾಶ್ ಈ ಫಿಲ್ಮ್ ನ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಫಿಲ್ಮ್ ನ ಮೈನ್ ಕ್ಯಾರೆಕ್ಟರ್ ಬಂದು ಝೈದ್ ಖಾನ್, ರಚಿತಾ ರಾಮ್ ಹಾಗೂ ಮಲೈಕಾ ವಾಸುಪಾಲ್ ಇಂತಹ ಮೊದಲಾದ ಕಲಾವಿದರು ಈ ಫಿಲ್ಮ್ ನಲ್ಲಿ ನಟಿಸಿದ್ದಾರೆ. ಕಲ್ಟ್ ಮೂವಿಯ ಸಿನಿಮ್ಯಾಟೋಗ್ರಫಿ ಬಂದು ಜಗದೀಶ್ ವಾಲಿ ಮಾಡಿದ್ದಾರೆ. ಈ ಫಿಲ್ಮ್ ನ ಎಡಿಟರ್ ಬಂದು KM ಪ್ರಕಾಶ್ ಆಗಿದ್ದಾರೆ. ಹಾಗೆ ಈ ಫಿಲ್ಮ್ ನ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಆಗಿದ್ದಾರೆ. ಕಲ್ಟ್ ಮೂವಿಗೆ ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ. ಹಾಗೆ ಇಂದು ಸ್ಯಾಟರ್ಡೇ ಇರುವ ಕಾರಣ ತುಂಬಾ ಒಳ್ಳೆಯ ಕಲೆಕ್ಷನ್ ಮಾಡಬಹುದು. ಹಾಗೆ ನಾಳೆ ಸಂಡೇ ಇರುವ ಕಾರಣ ಕೂಡ ತುಂಬಾ ಒಳ್ಳೆಯ ಕಲೆಕ್ಷನ್ ಮಾಡಬಹುದು. ಹಾಗೆ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ತಿಳಿಸುವ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಕಲ್ಟ್ ಮೂವಿ 2ನೇ ದಿನದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಕರ್ನಾಟಕದಲ್ಲಿ 83,20,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ಓವರ್ಸೀಸ್ ನಲ್ಲಿ 32,70,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ 2ನೇ ದಿನದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 1,13,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಮೂವಿಯ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 2,18,00,000 ಕಲೆಕ್ಷನ್ ಮಾಡುತ್ತಿದೆ ಅಂತ ಹೇಳಬಹುದು ಕಲ್ಟ್ ಫಿಲ್ಮ್. ಹಾಗೆ ನೀವೇನಾದ್ರೂ 2 ಫಿಲ್ಮ್ ನೋಡಿದ್ರೆ ನಿಮ್ಮ ಪ್ರಕಾರ ನಿಮಗಿಷ್ಟವಾದ ಫಿಲ್ಮ್ ಯಾವುದು ಎಂದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಆದಂತಹ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.